ಇನ್ನು ಕರ್ನಾಟಕ ತಮಿಳುನಾಡಿನಲ್ಲಿ ಮಳೆಯಾಗದೆ ನೀರಿಗಾಗಿ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಉತ್ತರ ಭಾರತದಲ್ಲಿ ಮಳೆ ನಿಂತರೆ ಸಾಕಪ್ಪ ಸಾಕು ಅಂತ ಜನ ಶಾಪ ಹಾಕುವಂತಾಗಿದೆ. ಯಾಕಂದರೆ ಅಸ್ಸಾಂ, ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ ಭೀಕರವಾದಂತಹ ಮಳೆ ಆಗ್ತಾ ಇದೆ. ಪ್ರವಾಹಕ್ಕೆ ಸಿಲುಕಿ ನೂರಾರು ಜನ ಸತ್ತಿದ್ದಾರೆ. ಸಾವಿರಾರು ಹಳ್ಳಿಗಳು ಮುಳುಗಡೆಯಾಗ್ತಾ ಇದ್ದಾವೆ. ಲಕ್ಷಾಂತರ ಜನ ಬೀದಿ ಪಾಲಾಗಿದ್ದಾರೆ. ಅಸ್ಸಾಂ ರಾಜ್ಯ ಅಕ್ಷರಶಃ ಮುಳುಗಿ ಹೋಗಿದೆ. ಕಳೆದ 5 ದಿನಗಳಲ್ಲಿ ಸುರಿದ ಮಳೆಗೆ ಅಸ್ಸಾಂನಲ್ಲಿ ಪ್ರವಾಹ ಸೃಷ್ಟಿಯಾಗಿ ಊರೂರೇ ಮುಳುಗಿ ಹೋಗಿದೆ. ನೆರೆ ರಾಜ್ಯ ನಾಗಾಲ್ಯಾಂಡ್ನಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿದ್ದು, ಅಸ್ಸಾಂನ ಗಡಿ ಜಿಲ್ಲೆಗಳಾದ ಶಿವಸಾಗರ, ಚರಾಯ್ದೇವ್, ಜೋರ್ಹಾಟ್, ಗುವಾಹಟಿ, ಗೋಲಾಘಾಟ್ ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿ ಸಾವು ನೋವು ಸಂಭವಿಸಿವೆ. ಹತ್ತಲ್ಲ ನೂರಲ್ಲ ಸಾವಿರಾರು ಗ್ರಾಮಗಳೇ ಜಲಸಮಾಧಿಯಾಗಿದೆ. ನೂರಾರು ಮನೆಗಳು ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿವೆ. ಅಸ್ಸಾಂನಲ್ಲಿ ಕಳೆದ 7 ದಿನಗಳಲ್ಲಿ ಜಿಲ್ಲೆಗಳ 7 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದ್ದಾರೆ. ರಸ್ತೆಗಳು ಕಣ್ಮರೆಯಾಗಿವೆ. ರೈಲ್ವೆ ಹಳಿಗಳು ಕೊಚ್ಚಿ ಹೋಗಿವೆ. ಊರೂರೇ ಮುಳುಗಿ ಹೋಗಿದ್ದು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ನವರು 67 ದೋಣಿಗಳನ್ನು ಬಳಸಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಸೇನಾ ಪಡೆಗಳು ಹೆಲಿಕಾಪ್ಟರ್ಗಳ ಮೂಲಕ ಆಹಾರ ಪೂರೈಕೆ ಮಾಡುತ್ತಿದ್ದಾರೆ. ದುರಂತ ಅಂದ್ರೆ ಆಹಾರ ಸಾಮಗ್ರಿಗಳನ್ನ ಪ್ರವಾಹದ ನೀರಲ್ಲೇ ಹೋಗಿ ತಗೊಳ್ಳಬೇಕಾದ ಕೆಟ್ಟ ಪರಿಸ್ಥಿತಿ ಜನರದ್ದು. ಅಷ್ಟರ ಮಟ್ಟಿಗೆ ಊರೂರೇ ಮುಳುಗಿ ಹೋಗಿವೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಸರ್ಕಾರ ಪ್ರವಾಹದಿಂದ ಆಗಿರುವ ಅನಾಹುತಗಳ ಪಟ್ಟಿ ರಿಲೀಸ್ ಮಾಡಿದೆ. ಜೂನ್ 20ರಿಂದ ಇಲ್ಲಿವರೆಗೆ 68 ಜನ ಸತ್ತಿದ್ದಾರೆ. 8 ಜನ ನಾಪತ್ತೆಯಾಗಿದ್ದಾರೆ. 26,679 ಜಾನುವಾರುಗಳು ಕೊಚ್ಚಿ ಹೋಗಿವೆ. 2,157 ಗ್ರಾಮಗಳು ಮುಳುಗಡೆಯಾಗಿವೆ. 1,180 ಮನೆ ಸಂಪೂರ್ಣ ನೆಲಸಮವಾಗಿದ್ದರೆ 9,926 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 29,993 ಜನರನ್ನ ರಕ್ಷಣೆ ಮಾಡಲಾಗಿದೆ. 1,690 ಸಂತ್ರಸ್ತ ಕೇಂದ್ರಗಳನ್ನು ತೆರೆಯಲಾಗಿದೆ. ಪ್ರವಾಹದಿಂದ 7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದೆ. ಇದೇ ವರದಿಯನ್ನ ಇವತ್ತು ಅಸ್ಸಾಂನ 13 ಬಿಜೆಪಿ ಸಂಸದರ ತಂಡ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ತುರ್ತು ಪರಿಹಾರ ಘೋಷಿಸಬೇಕು ಅಂತ ಮನವಿನೂ ಮಾಡಿದ್ದಾರೆ. ಉತ್ತರಾಖಂಡದಲ್ಲೂ ವರುಣಾರ್ಭಟ ಕಡಿಮೆಯಾಗಿಲ್ಲ. ಡೆಹ್ರಾಡೂನ್, ಮಾಲ್ದೇವ್ತಾ ಸಮೀಪದ ಹಳ್ಳಿಗಳಿಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಭೂಕುಸಿತ ಉಂಟಾಗಿದೆ. ಬೃಹತ್ ಬಂಡೆಗಳು ಬಿದ್ದು ರಸ್ತೆ ಸಂಪರ್ಕ ಕಟ್ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ, ಅದರಲ್ಲೂ ಶಿಮ್ಲಾ ಭಾಗದಲ್ಲಿ ಆಗ್ತಿರೋ ಮಳೆ ಅಷ್ಟಿಷ್ಟಲ್ಲ. ಜೋರು ಮಳೆಯಿಂದ ನಿರಂತರವಾಗಿ ಭೂಕುಸಿತ ಆಗ್ತಾ ಇದ್ದು, ಶಿಮ್ಲಾದ ಮಾಲ್ ರಸ್ತೆ ಬಳಿ ಭೂಮಿ ಕುಸಿದು 4 ಮನೆಗಳು ಕುಸಿಯುವ ಹಂತ ತಲುಪಿವೆ. ಮಹಾರಾಷ್ಟ್ರ ರಾಜ್ಯದ ನಾಗ್ಪುರದಲ್ಲಿ ಭಾರೀ ಮಳೆ ಮತ್ತೆ ಆತಂಕ ಸೃಷ್ಟಿಸಿದೆ. ನಾಗ್ಪುರದ ಶಾಲೆಗೆ ನೀರು ನುಗ್ಗಿದ್ದು ಶಾಲೆಯ ಆವರಣ ಜಲಾವೃತವಾಗಿದೆ. ಹಗ್ಗಗಳ ಸಹಾಯದಿಂದ ವಿದ್ಯಾರ್ಥಿಗಳನ್ನ ಶಾಲೆಯಿಂದ ಹೊರಗೆ ಕರ್ಕೊಂಡು ಬರಬೇಕಾಯಿತು. ಜಮ್ಮು ಕಾಶ್ಮೀರದಲ್ಲೂ ಮಳೆ ಜೊತೆ ಆಗಾಗ ಮೇಘಸ್ಫೋಟವಾಗ್ತಿದೆ. ರಿಯಾಸಿ ಜಿಲ್ಲೆಯಲ್ಲಿರುವ ಚೆನಾಬ್ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆಯಾಗ್ತಿದೆ. ದೆಹಲಿಯ ಬಹುತೇಕ ಎಲ್ಲಾ ನಗರಗಳ ರಸ್ತೆಗಳಲ್ಲೂ ನೀರು ನಿಂತಿದೆ. ಒಂದ್ ಕಡೆ ನೀರು, ಇನ್ನೊಂದು ಕಡೆ ಮಳೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ಗೆ ಸಿಲುಕಿ ವಾಹನ ಸವಾರರು ಪರದಾಡಿ ಹೋದ್ರು. ವಾಯುವ್ಯ ಬಂಗಾಳಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಆಗಿದೆ. ಪಶ್ಚಿಮ ಬಂಗಾಳ ಮತ್ತು ಉತ್ತರ ಒಡಿಶಾ ಕರಾವಳಿಗಳಿಗೆ ಜೋರು ಮಳೆ ಅಪ್ಪಳಿಸೋಕೆ ಶುರು ಮಾಡಿದೆ. ಬಾಲ್ಸೋರ್, ಭದ್ರಕ್, ಮಯೂರ್ಭಂಜ್, ಕಟಕ್, ಪುರಿ ಜಿಲ್ಲೆಗಳಿಗೆ ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಪರ ವಿರೋಧ ಗಲಾಟೆ ಮುಂದುವರೆದಿದೆ. ಬಿಡದಿಯಲ್ಲೂ ಜೆನ್ಜಿ ರೈತ ಮಕ್ಕಳು ಹೋರಾಟಕ್ಕೆ ಬನ್ನಿ ಅಂತ ಕರೆ ನೀಡಲಾಗಿದೆ. ಜೆನ್ಜಿ ರೈತ ಮಕ್ಕಳೇ, ಈಗ ನಿಮ್ಮ ಸರದಿ, ಬನ್ನಿ ಹೋರಾಡಿ ಭೂಮಿ ಉಳಿಸಿಕೊಳ್ಳಿ ಅಂತ ಕರೆ ನೀಡಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಮನಗರದಲ್ಲಿ ಶಾಸಕ ಎಸ್ ಸಿ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಹಣ ಪಡೆಯುವವರು ಪಡಿತಾ ಇದ್ದಾರೆ, ಜಮೀನು ಕೊಡುವವರು ಕೊಡ್ತಾ ಇದ್ದಾರೆ, ಬೇಡ ಎನ್ನುವರು ಕಾನೂನು ಹೋರಾಟ ಮಾಡಬಹುದು ಅಂತ ಹೇಳಿದ್ದಾರೆ. ಕೆಪಿಎಸ್ಸಿಗೆ ಸಂಬಂಧಪಟ್ಟ ಹಗರಣಗಳ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿದೆ. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. 2 ಪ್ರಕರಣಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ.
ಕೆಪಿಎಸ್ಸಿ ನೇಮಕಾತಿ ಹಗರಣದ ತನಿಖೆ, ಶಿಕ್ಷಣ ಇಲಾಖೆಯ ವಿವಿಧ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟಿದ್ದರು. ಮುಲ್ಲಾಗಳ ಬಗ್ಗೆ ವಿವಾದಿತ ಹೇಳಿಕೆ ಕೊಟ್ಟಿದ್ದ ಸಿಟಿ ರವಿ ಅವರನ್ನ ಓಟಿ ರವಿ ಅಂತ ಕಾಂಗ್ರೆಸ್ ಟ್ರೋಲ್ ಮಾಡಿತು. ಇದಕ್ಕೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಇರುವ ಜ್ಞಾನ ನಮಗಿಲ್ಲ, ನನ್ನ ಯೂರಿನ್ ಬ್ಲಡ್ ಟೆಸ್ಟ್ ಕೆಪಿಸಿಸಿಗೆ ಕಳುಹಿಸಿಕೊಡ್ತೀನಿ ಅಂತ ತಿರುಗೇಟು ನೀಡಿದ್ದಾರೆ. ಕೋಟ್ಯಂತರ ಬೆಲೆಯ ಡ್ರಗ್ಸ್ ಮಾರಾಟದ ಬಗ್ಗೆ ಹೈದರಾಬಾದ್ನಲ್ಲಿ ಇಡಿ ಕೇಸ್ ದಾಖಲು ಮಾಡಿಕೊಂಡಿತ್ತು. ಬೆಂಗಳೂರಿನಲ್ಲೂ ಡ್ರಗ್ ಡೀಲ್ ನಡೆದಿದ್ದ ಶಂಕೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ 2 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಬುರುಡೆ ಕೊಟ್ಟಿದ್ದೇ ಶಶಿಕಾಂತ್ ಸೆಂಥಿಲ್ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದರು. ಇವತ್ತು 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಂಸದ ಶಶಿಕಾಂತ್ ಸೆಂಥಿಲ್ನ ಮಾನನಷ್ಟ ಪ್ರಕರಣದ ವಿಚಾರಣೆ ನಡೆಯಿತು. ಜನಾರ್ದನ್ ರೆಡ್ಡಿ ವಿರುದ್ಧ ಸಮನ್ಸ್ ಜಾರಿ ಮಾಡಿ ವಿಚಾರಣೆಯನ್ನು ಆಗಸ್ಟ್ 24ಕ್ಕೆ ಮುಂದೂಡಲಾಗಿದೆ. ಸ್ವಿಗ್ಗಿ ವಿರುದ್ಧ ಬೆಂಗಳೂರಿನ ರೆಸ್ಟೋರೆಂಟ್ ಮಾಲೀಕರ ಆಕ್ರೋಶ ವ್ಯಕ್ತವಾಗಿದೆ. ಇಂದು ಹೋಟೆಲ್ ಮಾಲೀಕರು ಸಭೆಯನ್ನು ನಡೆಸಿದ್ದಾರೆ. ನ್ಯಾಯಯುತ ಪಾರದರ್ಶಕ ಪಾಲುದಾರಿಕೆಗೆ ಒತ್ತಾಯವನ್ನು ಮಾಡಿದ್ದಾರೆ. ಸ್ವಿಗ್ಗಿಯಿಂದ ಸ್ಪಂದನೆ ಸಿಗದೇ ಇದ್ದರೆ ಆಗಸ್ಟ್ 15ರ ಬಳಿಕ ಬೆಂಗಳೂರಿನ ರೆಸ್ಟೋರೆಂಟ್ಗಳು ಸ್ವಿಗ್ಗಿಯನ್ನು ಬಂದ್ ಮಾಡಲಿವೆ ಅಂತ ಎಚ್ಚರಿಸಿದ್ದಾರೆ. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಗಾಂಧಿ ಬಜಾರ್ನಲ್ಲಿ ಜಿಪಿ ಅಧಿಕಾರಿಗಳು ಜೆಸಿಬಿ ಮೂಲಕ ಒತ್ತುವರಿಯಾಗಿದ್ದ ಅಂಗಡಿಗಳು, ಬೋರ್ಡ್ಗಳನ್ನು ತೆರವು ಮಾಡಿದ್ದಾರೆ. ಫೇಸ್ಬುಕ್, ಇನ್ಸ್ಟಾದಲ್ಲಿ ಪ್ರಧಾನಿ ಮೋದಿ ಅವರ ವಿಡಿಯೋಗಳನ್ನು ಮೆಟಾ ಸಂಸ್ಥೆ ಡಿಲೀಟ್ ಮಾಡಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಸಮನ್ಸ್ ಜಾರಿ ಮಾಡಿದೆ. ತಾಂತ್ರಿಕ ಕಾರಣದಿಂದ ಪೋಸ್ಟ್ ಡಿಲೀಟ್ ಆಗಿದೆ ಅಂತ ಮೆಟಾ ಸ್ಪಷ್ಟನೆ ನೀಡಿದ್ದು, ಪೋಸ್ಟ್ ಡಿಲೀಟ್ ಮಾಡಿದ್ದಕ್ಕೆ ಪ್ರಧಾನಮಂತ್ರಿಯವರ ಕ್ಷಮೆ ಕೇಳಿದೆ. ಜಾರ್ಖಂಡ್ನ ರಾಂಚಿಯಲ್ಲಿ 16 ಮಾವೋವಾದಿಗಳು ಶರಣಾಗಿದ್ದಾರೆ. ಸಂತೋಷ್ ಅಲಿಯಾಸ್ ಬಸುದೇವುದ್ದಾ ಅಲಿಯಾಸ್ ದಿಲೀಪ್ ಸೇರಿದಂತೆ 16 ಮಾವೋವಾದಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ. ಬಂಧಿತ ನಕ್ಸಲರಿಂದ ಹಲವು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಕ್ಷಮೆ ಕೇಳ್ತೇನೆ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಸಿಎಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ಮಾತನಾಡಿದ್ದೇನೆ. ನಾನು 3 ನಾಯಕರ ಬಳಿಯಲ್ಲೂ ಕೂಡ ಕ್ಷಮೆ ಕೇಳಿದ್ದೇನೆ. ಸಂಪುಟದ ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಾಗಿತ್ತು, ಇಂದಲ್ಲ ನಾಳೆ ಸತ್ಯ ಹೊರಬರುತ್ತೆ ಅಂತ ಜಮೀರ್ ಹೇಳಿದ್ದಾರೆ. ವಿಕ್ರಮ್ 1 ಯಶಸ್ಸಿನ ಬಳಿಕ ಪ್ರಧಾನಿ ಮೋದಿ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥಾಪಕರನ್ನ ಭೇಟಿಯಾದರು. ಪವನ್ ಚಂದ್ರ ಮತ್ತು ನಾಗಾ ಭರತ್ ಡಾಕಾ ಅವರೊಂದಿಗೆ ಸಂವಾದ ನಡೆಸಿದರು. ಈ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಿ ಪೋಸ್ಟ್ ಮಾಡಿದ್ದು, ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಯನ್ನ ಶ್ಲಾಘಿಸಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯ ವನಿತಾ ಪ್ಯಾರಾ ಅಥ್ಲೀಟ್ ವಿಭಾಗದಲ್ಲಿ ಮೈಸೂರಿನ ಶಿಲ್ಪಾ ಅವರಿಗೆ ಕಂಚಿನ ಪದಕ ಬಂದಿದೆ. ಕೆಆರ್ ನಗರದ ಕಂಚುಗಾರನ ಕೊಪ್ಪಲು ಎಂಬ ಪುಟ್ಟ ಗ್ರಾಮದ ಶಿಲ್ಪಾ 4ನೇ ವಯಸ್ಸಿನಲ್ಲಿ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದರು. ಕಂಚಿನ ಪದಕ ಗೆದ್ದ ಶಿಲ್ಪಾರಿಗೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಶಿಲ್ಪಾ ಸಾಧನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಸಾಧನೆ ಕರ್ನಾಟಕ ಮತ್ತು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಅಂತ ಅಭಿನಂದನೆ ಸಲ್ಲಿಸಿದರು.